ಹೈ, ಕೇಳಿ ಏನು ಮಾಡಿದ್ರಿ ವೀಕೆಂಡ್ ಅಂತ. ಶುಮತ್ಸುವ ನಾನಿವು ಶಿಮಸ್ಕ. ಓಹ್ ಓಕೆ, ಫ್ಯೂಚರಲ್ಲಿ ಕೇಳ್ತೀರಾ? ಓಕೆ, ಹಾಂ. ಆ, ಏನು ಕೇಳಿದ್ರಿ ಕ್ಯೋತೋ ಹೇಳಿ ಕಲೆ ಸರ್. ಆ, ಶುಮತ್ಸು ಅಂದ್ರೆ ವೀಕೆಂಡ್ ಅಂತ ಸರ್. ಹಾಂ, ವೀಕೆಂಡ್. ವೀಕೆಂಡು ಏನನ್ನು ಶಿಮಸ್ ಅಂದ್ರೆ ಏನನ್ನು ಮಾಡಿದ್ರಿ, ಅಲ್ಲ, ಅವ್ರು ಕೇಳಿದ್ದು ಶಿಮಾಸ್ಕ ಏನು ಮಾಡ್ತೀರಾ ಅಂತ. ಏನ್ ಮಾಡಿದ್ರಿ? ಹಾಂ, ಅವ್ರು ಇದು ಫಾಲೋ ಮಾಡ್ತಿಲ್ಲ ಅವರು. ಶಿಮಸ್ತಕ. ಸರಿಗಿದ್ದೆ ನಾನು ಸೂಪ್ ಓದಿಲ್ಲ ಕರೆಕ್ಟ್. ಅಂದರೆ ಹಿಂಗೆ ಇರಬೇಕು, ಈ ಥರ ಇರಬೇಕು ಪ್ರಾಕ್ಟಿಕಲಾಗಿ. ಎಸ್. ಈಗ ಮುಂದಿನ ವೀಕೆಂಡ್ ಏನು ಮಾಡ್ತೀರಾ? ಆ, ಆ, ಕ್ಯೋತೋ ಕ್ಯೋತೋ ಎ ಹಾಂ. ಆ, ಕ್ಯೋತೋ ಎ ಕನ್ನಡದಿಂದ ಬನ್ನಿ. ಏನಂತ ಹೇಳಬೇಕು ಗೊತ್ತಾ ನೀವು? ಅಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ. ಆ, ಏನು ಮಾಡ್ತೀರಾ ಇಲ್ಲಿ? ಏನು ಮಾಡೋಕ್ಕೆ ಹೋಗ್ತೀರಾ? ಸಕುರವು ಸಕುರನ್ನು ನೋಡೋಕೆ. ಹಾಂ, ಎಸ್, ಸಕುರಾನ್ನು ನೋಡೋಕೆ. ಹೆಂಗೆ ಹೇಳ್ತಾರೆ ಜಾಪನೀಸಲ್ಲಿ? ಕ್ಯೋತೋ ಎ ಹಾಂ, ಬಂತು ನೋಡಿ. ಕ್ಯೋತೋ ಕ್ಯೋತೋ ಎ. ಹಾಂ, ಇಲ್ಲಿಗೆ ಸಕುರವು ಹಾಂ, ಸಕುರಾವೋ ನೋಡೋಕೆ ಏನಂದ್ರೆ? ನೋಡೋಕೆ ಹೋಗ್ತೀನಿ. ಹಾಂ, ಓಕೆ. ನೋಡೋಕೆ ಏನಂದ್ರೆ? ಹಾಂ, ಮಿ ಮಿಮ್ ಮಿಮಸ್ ಹಾಂ, ಮಿಮ್ಮಸ್ ಇದು ಏನಾಗುತ್ತೆ? ನೋಡೋಕೆ. ಮಿಮ್ಮಸ್ ಅಂದರೆ ನೋಡೋಕೆ. ನೋಡ್ತೀನಿ ಅಂತ ಅಂದ್ರಿ. ಹಾಂ, ನೋಡೋಕೆ. ಮಸು ಹೋಗುತ್ತೆ, ಆ, ನೀ ಬರುತ್ತೆ. ಮಿ ಹಾ ಮಿನಿ. ಮಿನಿ ನೋಡೋಕೆ ಹೋಗ್ತೀನಿ ಅಂದ್ರೆ ಇಕಿಮಾಸ್ತ. ಅಲ್ಲ, ಹೋದೆ ಅಲ್ಲ, ಹೋಗ್ತೀನಿ ಅಲ್ವಾ? ಮುಂದಿನ ವಾರ ಹೋಗ್ತೀನಿ. ಹೋಗ್ಬಿಟ್ಟು. ಇಕಿಮಾಸ್ ಅವ್ರು ಫ್ಯೂಚರಲ್ಲಿ ಕೇಳಿದ್ರು. ಹಾಂ, ಹೋಗ್ತೀನಿ ಅಂತ ಕೇಳಿದ್ರು. ಎಸ್. ಕ್ಯೋತೋಯೇ ಸಕುರಾವೋ ಮಿನಿ ಇಕಿಮಾಸ್. ಕ್ಯೋತೋಗೆ ಇದನ್ನು ನೋಡೋಕ್ಕೆ ಹೋಗ್ತೀನಿ ಮುಂದಿನ ವಾರ. ಹಾಂ. ದೋದಸ್ತಕ ಇದು ಬರಲ್ಲ ನನಗೆ. ಹ್ಮ್ ಹೇಗಿರುತ್ತೆ ಅನ್ನೋದಕ್ಕೆ ಹಿಂಗೆ ಅನ್ಸುತ್ತೆ. ಹೇಗಿರುತ್ತೆ? ಅದೇ ದೋದೆಸ್ಕ ಹೇಗಿರುತ್ತೆ ಅಂತ. ದೋದಸ್ತ. ಬಟ್ ಇಲ್ಲಿ ನೋಡೇ ಇಲ್ಲ ಅವರು. ತೊತೆಮೋ ಹೇಳಿ. ಓಕೆ, ಗೆಸ್ ಮಾಡಿ ಹೇಳ್ತಿದ್ದೀರಾ ಹಿಂಗಿರುತ್ತೆ ಅಂತ? ಹೇಳಿ ಹಂಗಾರೆ. ತೊತೆಮೋ ತೊತೆಮೋ ಕಿರೈ ತೊತೆಮೋ ಕಿರೈ ದೇಸ್. ಹಾಂ, ಆಯ್ತಾ? ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಎಸ್. ಹೈ, ನೆಕ್ಸ್ಟು ಸುಮನ್ ಸಾನ್ ಸಾಗರ್ ಸಾನ್. ಸೊ ಪಾಸ್ಟ್ ಟೆನ್ಸಲ್ಲಿ ಹೇಳಿ. ಸಾಗರ್ ಸಾನ್ ಎ. ಶುಮಾತ್ಸುವ ನಾನಿವು ಶಿಮಾಸ್ತಕ. ಹಾಂ, ಅರ್ಥ? ವೀಕೆಂಡ್ ಏನನ್ನ ಮಾಡಿದ್ರಿ? ಹಾಂ. ಯುಮಿಯೇ ಹಾಂ, ವಯೋಗಿನಿ ಇಕಿಮಷ್ಟ. ಸೂಪರ್. ಆಯ್ತಾ? ರಿವರ್ಗೆ ಈಜೋಡಕ್ಕೆ ಹೋಗಿದ್ದೆ. ಹೋದೆ. ಎಸ್. ಇಲ್ಲಿ ರಿವರ್ ಅಲ್ಲ, ಸಮುದ್ರಕ್ಕೆ ಈಜಿಗೆ ಹೋಗಿದ್ದೆ. ಈಜೋಡಕ್ಕೆ ಹೋಗಿದ್ದೆ. ಎಸ್. ಹಾಂ, ಹೇಗಿತ್ತು? ತೊತ್ತೆಮೋ ತನಶಿಕತ್ತ ದೇಸ್. ಹ್ಞೂ, ಭಾಳ ಎಂಜಾಯಬಲ್ ಆಗಿತ್ತು. ಎಸ್, ಭಾಳ ಎಂಜಾಯ್ ಆಗಿತ್ತು, ಭಾಳ ಮಜವಾಗಿತ್ತು. ಎಸ್. ಹೈ, ನೆಕ್ಸ್ಟ್ ಮೂರನೇದು. ಹಾಂ, ಚೈತ್ರ ಸಂ. ಒನಾಕಾಗ ಸುಕಿಮಾಶ್ತಕರ ನಾನೀಕ ತಬೇತಾಯ್ ದೆಸ್. ಓ, ಹೊಟ್ಟೆ ಹಶುವಾಗ್ತಿರೋದ್ರಿಂದ ಹಶುತಾ ಇತ್ತು ಆದ್ರಿಂದ ಹಾಂ, ಮಾಶ್ತಕರ ಹಶುತಾ ಇತ್ತು ಆದ್ರಿಂದ ಏನಾದ್ರೂ ತಿನ್ಬೇಕು ಅನ್ಸ್ತಾ ಇದೆ, ಬಯಸ್ತಾ ಇದ್ದೀನಿ. ಹಾಂ, ತಿನ್ನ ಬಯಸ್ತೀನಿ. ಎಸ್, ಏನಾದರೂ ತಿನ್ನ ಬಯಸ್ತೀನಿ. ಹೊಟ್ಟೆ ಹಸ್ತಿರೋದ್ರಿಂದ ಏನಾದರೂ ತಿನ್ನ ಬಯಸ್ತೀನಿ. ಎಸ್. ಹೊಟ್ಟೆ ಒನಕ ಅಂದರೆ ಹೊಟ್ಟೆ. ಸುಕಿಮಾಷ್ಟ ನೋಡಿ, ಇದು ಪಾಸ್ಟ್ ಟೆನ್ಸಲ್ಲಿದೆ ಅಲ್ವಾ? ಪ್ರೆಸೆಂಟ್ ಟೆನ್ಸಲ್ಲಿ ಬರೆದ್ರೆ ಹೊಟ್ಟೆ ಹಸಿಯುತ್ತೆ. ಜಪಾನೀಸಲ್ಲಿ ಹೇಗೆ ಹೇಳ್ತಾರೆ ಗೊತ್ತಾ ಹೊಟ್ಟೆ ಹಸಿಯುತ್ತೆ ಅಂತ? ಒನಾಕ
ಒನಕಾಗ ಸುಕಿಮಸ್. ಸೊ ಇಲ್ಲಿ ಅನ್ನು ಬರಲ್ಲ, ಗಾ ಬರುತ್ತೆ. ಅದು ಯಾಕೆ ಗಾ ಅಂತ ಹೇಳ್ತೀನಿ ಮುಂದೆ. ಈಗ ಜಸ್ಟು ಈ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ಹೊಟ್ಟೆ ಹಸಿಯುತ್ತೆ, ಒನಕಾಗ ಸುಕಿಮಸ್. ಸೊ ಪಾಸ್ಟ್ ಟೆನ್ಸಲ್ಲಿ ಒನಕಾಗ ಸುಕಿಮಾಸ್ಟ, ಹೊಟ್ಟೆ ಹಸುವಾಯಿತು. ಹೊಟ್ಟೆ ಹಸುವಾದ್ರಿಂದ ಏನಾದರೂ ತಿನ್ನ ಬಯಸ್ತೇನೆ. ಒನಕಾಗ ಸುಕಿಮಾಸ್ಟಕರ ನಾನಿಕ ತಬೈತಾ ಇದೆ. ಹೊಟ್ಟೆ ಹಸುವಾಗಿರೋದ್ರಿಂದ ಏನಾದರೂ ತಿನ್ನ ಬಯಸ್ತೇನೆ. ಎಸ್, ನೆಕ್ಸ್ಟ್ ಹರ್ಷಿತಾ ಸರ್. ಯೋಜಿಗ ಅರಿಮಸ್ಕರ. ಹಾಂ, ಗೋಜಿನಿ ಉಚಿಯೆ ಡ್ಯಾಶ್ ದಿಸ್. ಈಗ ನೋಡಿ ಯಾವ್ದಾಗ್ತೀರಾ ಆಪ್ಷನ್ನು, ಯಾವುದಾಗುತ್ತೆ ಸೆಂಟೆನ್ಸ್ ಹೇಳಿ, ಏನು ಅರ್ಥ ಆಯ್ತು? ಯೋಜಿಗ ಯೋಜಿ 8 ಗಂಟೆ ಅಲ್ಲ, ಯೋಜಿ 4 ಗಂಟೆ. ಓಕೆ, ಹಾಂ, ಇದು ನೋಡಿ ಇಲ್ಲಿ ಯೋಜಿ ಯೋಜಿಗ ಅರಿಮಸ್ ಕೇಳಿದರೆ ಎಕ್ಸ್ಪ್ರೆಷನ್ ಆದರೂ ಯೋಜಿಗ ಅರಿಮಸ್ ಅರಿಮಸ್ ಅಂದ್ರೆ ಇದೆ ಅಂತಲ್ವಾ? ಇದೆ, ಎಕ್ಸಿಸ್ಟ್ ಆಗೋದು. ಎಸ್, ಅರಿಮಸ್ಕರ ಇರೋದ್ರಿಂದ, ಏನಿರೋದ್ರಿಂದ ಯೋಜಿ ಏನಾದರೂ ಕೆಲಸ, ಯೋಜಿ ಕೆಲಸ ಇರೋದು. ಕೆಲಸ ಇರೋದ್ರಿಂದ ಅದೇನಾದ್ರೂ ಆಗಿದೆ ಕೆಲಸ. ನನ್ ಜಿ ಬಂದಿದ್ದಕ್ಕೆ ಟೈಮ್ ಅನ್ಕೊಂಬಿಟ್ಟೆ. ನೋಡಿ, ಆ ಕಾಂಜಿ ಗೊತ್ತಿದ್ರೆ ನೀವು ಕನ್ಫ್ಯೂಸ್ ಆಗ್ತಿರಲ್ಲ. ಎಸ್, ಕೆಲಸ ಇರೋದ್ರಿಂದ 5 ಗಂಟೆಗೆ ಮನೆಗೆ ಹೋಗ್ಬೇಕು. ಎಸ್, ನೋಡಿ ಆಪ್ಷನ್ ಯಾವ್ದಿದೆ? ಖೈರಿಮಸ್. ಕಾಯಿರಿಮಸ ಇಕ್ಕಿಮಸ? ಇಕ್ಕಿಮಸ್ ಹೋಗ್ತೀನಿ. ಕಾಯಿರಿಮಸ್ ಅಂದರೆ ಖೈರಿಮಸ್ ಮನೆಗೆ ಹೋಗೋದಲ್ವಾ? ಎಕ್ಸಾಕ್ಟ್ಲಿ, ನನಗೆ ಈ ಲಾಜಿಕ್ ಬೇಕಿತ್ತು. ಎಸ್, ಉಚಿಯೇ ಖೈರಿಮಸ್ ದಸ್ಸಿದೆ ಅಲ್ಲಿ. ಅಲ್ಲ, ಈಗ ನೋಡಿ, ಉಚಿಯೇ ಕಾಯಿರಿಮಸ್ ಅಂದರೆ ಮನೆ ತೆರಳ್ತೀನಿ. ಇಲ್ಲಿ ನೀವೇನು ಹೇಳಬೇಕು ಗೊತ್ತಾ? ನಿಮ್ಮ ಆಸೆ ವ್ಯಕ್ತಪಡಿಸ್ಬೇಕು. ಆಸೆ ಖೈರಿ ತಾಯಿ ಅಷ್ಟೇ. ಏನು? ಖೈರಿ ತಾಯಿ ದೆಸ್. ಎಸ್, ಕಾಯೇರಿ ತಾಯಿ ದೆಸ್. ಅರ್ಥ ತೆರಳ ಬಯಸ್ತೀನಿ, ಹೋಗ ಬಯಸ್ತೀನಿ. ಓಕೆನಾ? ಏನೋ ಡೌಟ್ ಇದೆಯಾ? ಇಲ್ಲ ಸಂಜೆ. ಹಾಂ, ನೆಕ್ಸ್ಟ್ ಸುಮನ್ ಸರ್. ಅಲ್ಲ, ಸುಮನ್ ಸರ್. ಹೈ ಸೆನ್ಸ್. ಅಷ್ಟವ ಯಸುಮಿಗೋಸ್ಕರ ಯೋರು ಮದೆ ನೊಮಿತಾಯ್ ದೆಸ್. ನಾಳೆ ರಜೆ ಇರೋದ್ರಿಂದ ಸಂಜೆ ಸಂಜೆ ಒಳಗಡೆನ, ಸಂಜೆ ಹೊರಗು ಇಲ್ಲ ತನಕ. ಕರ ಮಾದೆ ಅಂತ ಕಲ್ತ್ವಲ್ಲ, ಅಲ್ಲಿಂದ ಇಲ್ಲಿ ತನಕ ಅಂತ. ಹಿರು ಮಾದೆ ಸಂಜೆವರೆಗೂ. ಸಂಜೆವರೆಗೂ ಇಲ್ಲ ಸಂಜೆ ತನಕ. ಅಷ್ಟವ ಯಸುಮಿಗೋಸ್ಕರ ಸಂಜೆವರೆಗೂ. ಹಿರು ಅಂದರೆ ಮಧ್ಯಾಹ್ನ. ಮಧ್ಯಾಹ್ನವರೆಗೂ ಏನು ಮಾಡ್ತೀರಾ? ಶೀತ ಇದೆ ಸರ್ ಸಂಜೆ. ನೋಡಿ, ನೀವು ಚೇಂಜ್ ಮಾಡ್ತಿದ್ದೀರಾ. ಒಳ್ಳೆ ಹುಡುಗ ಕೂಗ್ತಿದ್ದೀರಾ. ಓಟ್ಕತ್ತೀನಿ. ಹೈ, ಸೊ ಇದೆ ನಂಗೆ ಅನಿಸ್ದಾಗೆ. ನೋಡೋಣ, ಬೇಕಾದ್ರೆ ಆಮೇಲೆ ಎಲಿಮಿನೇಟ್ ಮಾಡ್ಬೋದು. ಈಗ ನೀವು ಇದು ಹೇಳ್ಬಿಟ್ಟಿದ್ರೆ ನಾನು ಇದೇ ತೊಗೊತೀನಿ. ನೊಮಿತಾ ಇದೆಸ್, ಕುಡಿಯ ಬಯಸ್ತೀನಿ. ಅಷ್ಟವ ಯಸುಮಿಗೋಸ್ಕರ ಹಿರುಮದೆ ನೊಮಿತಾ ಇದೆಸ್. ನಾಳೆ ರಜೆ ಇರೋದ್ರಿಂದ ಮಧ್ಯಾಹ್ನವರೆಗೂ ಕುಡಿಯ ಬಯಸ್ತೀನಿ. ಓಕೆ, ನೆಕ್ಸ್ಟ್ ಸಾಗರ್ ಸರ್. ನೋದೋಗ ಕವಾಕಿಮಸ್ತಕರ ನಾನೀಗ ನೊಮಿತಾಯ್ ದೆಸ್. ನೋಡಿ, ಎಸ್, ಇಲ್ಲಿ ಮ್ಯಾಚ್ ಆಯ್ತು. ನೊಮಿತಾ ಯಾಕೆ ನೊಮಿತಾ ದೆಸ್? ಆಯಾಸ ಆಗಿರೋದು. ಆಯಾಸನ? ಓಕೆ, ನೀವು ಆಯಾಸ ಅಲ್ಲ ಇದು. ನೊದ ಅಂದರೆ ಗಂಟ್ಲು ಆರಿರೋದ್ರಿಂದ. ಗಂಟ್ಲು ಆರಿರೋದ್ರಿಂದ, ಇಲ್ಲಾಂದ್ರೆ ಒಣಗಿರೋದ್ರಿಂದ. ಏನಾಯ್ತಂತೆ? ಗಂಟ್ಲು ಒಣಗಿರೋದ್ರಿಂದ ಏನಾದರೂ, ನಾನಿಕ ಅಂದರೆ ಏನಾದರೂ ಕುಡಿಯ ಬಯಸ್ತೀನಿ. ಎಸ್, ಓಕೆ. ಇಲ್ಲಿ ನೊಮಿಮಸ್ತ್ ಆದರೆ ಮೇಲೆ ಏನಾಗುತ್ತೆ? ನೆಮಾಸ್, ನಿದ್ದೆ ಮಾಡೋದು. ನೆತಾಯಿ. ಎಸ್, ಎಸ್. ನಾಳೆ ರಜೆ ಇರೋದ್ರಿಂದ ಮೇ ಬಿ ಶನಿವಾರನ ಭಾನುವಾರನ ಇರುತ್ತೆ. ನಾಳೆ
ರಜೆ ಇರೋದ್ರಿಂದ ಮಧ್ಯಾಹ್ನವರೆಗೂ ಏನು ನಿದ್ದೆ ಮಾಡ ಬಯಸುವೆ. ನೇತಾ ಇದೆ. ಸೊ ಕೆಳಗೆ ನೊಮಿತಾ ಇದೆ. ನಾನೀಗ ನೊಮಿತಾ ಇದೆ, ಏನಾದರೂ ಕುಡಿಯ ಬಯಸ್ತೀನಿ. ಹೈ ರಘು ಸರ್. ಚುಕಾರೆ ಚುಕಾರೆ ಮಸ್ತಕರ ಹಾಂ ನಾನಿಮೋ ಹಾಂ ನೋಡಿ ಇಷ್ಟಿದೆ. ನಾನಿಮೋ ಡ್ಯಾಶ್ ನಾನಿಮೋ ಚುಕಾರೆ ಅಂದ್ರೆ ಇದು ಹೊಟ್ಟೆ ಸಿಗ್ತಾರಲ್ಲ. ಹಾಂ ಒನಕ ಅಂತ ಬಂದಿಲ್ಲ. ಒನಕಾಗ ಸುಕಿಮಸ್. ಒನಕ ಅಂತ ಬಂದಿಲ್ಲ ಹೊಟ್ಟೆ. ಚುಕಾರೆ ಮಸ್ ಅಂದರೆ ಸುಸ್ತಾಗ್ತೀನಿ ಅಂತ. ಚುಕಾರೆ ಮಸ್ತಕರ ನಾನಿಮೋ ಹಾಂ ಶಿಮಸ್. ಅದು ನಾನು ಸೊ ಚುಕಾರೆ ಮಸ್ತಕರ ಸುಸ್ತಾಗಿರೋದ್ರಿಂದ ಏನನ್ನೂ ನಾನಿಮೋ ಏನನ್ನು ಮಾಡಲ್ಲ ಅನ್ಸುತ್ತೆ. ಏನನ್ನು ಮಾಡ ಬಯಸಲ್ಲ. ಏನಂತಾರೆ ಅದಕ್ಕೆ? ಶಿತಾಯ್ ಏನನ್ನು ಮಾಡಲ್ಲ. ಶಿನಿ ಏನನ್ನು ಮಾಡ ಬಯಸಲ್ಲ. ಶಿನಿದೆ ಅಲ್ಲ ಶಿಮಸ್ ಇದೆಯಾ? ಶಿತಾಕುನ ಇದೆ ಅಲ್ವಾ, ಸಿಂಪಲ್. ಶಿತಾಕುನ ಇದೆ. ಶಿತಾ ಇದೇಸ್ ಮಾಡ್ತೀನಿ. ಶಿತಾಕುನ ಇದೇಸ್ ಅಲ್ಲ, ಶಿತಾ ಇದೇಸ್ ಅಂದರೆ ಮಾಡ ಬಯಸುವೆ. ಶಿತಾಕುನ ಇದೇಸ್ ಅಂದರೆ ಮಾಡ ಬಯಸಲ್ಲ. ಏನನ್ನು ಮಾಡ ಬಯಸಲ್ಲ. ಯಾಕೆ? ಸುಸ್ತಾಗಿರೋದು. ಎಸ್. ಸ್ಕಾರೆ ಮಸ್ತಕರ ನಾನಿಮೋ ಶಿತಾಕುನ ಇದೇಸ್, ಏನನ್ನು ಮಾಡ ಬಯಸಲ್ಲ. ಹೈ ಕಲೆ ಸರ್. ಕಲೆಸಾನ್ ಇಮಸ್ಕಾ? ಸೆನ್ಸೆ, ಆದ್ರೆ ನಾನು ಇವಾಗ ಬಂದೆ ಸೆನ್ಸೆ. ಹೌದಾ, ಓಕೆ. ಅತ್ಸುಯಿ ದೆಸ್ಕರ ದೊಕ್ಕೋಮೊ ಡ್ಯಾಶ್ ದೆಸ್. ಅತ್ಸುಯಿ ಏನನ್ನು ಅಲ್ಲ ಇದೆಲ್ಲಿ ಫಸ್ಟ್ ಅರ್ಥ ಫಸ್ಟ್ನೇದು. ಅತ್ಸುಯಿ ದೆಸ್ಕರ ಅತ್ಸುಯಿ ದೆಸ್ಕರ ಯಾವುದರಿಂದ ಅತ್ಸುಯಿ ನೋಡಿ, ಇದು ಈ ಅಡ್ಜೆಕ್ಟಿವಾ ಏನೋ ಬಡಿಸ್ತಾ ಇದ್ದಾರೆ. ಅತ್ಸುಯಿ ಶೆಕೆ ಇಲ್ಲ, ಬಿಸಿಲು ಇರೋದ್ರಿಂದ, ಶೆಕೆ ಇರೋದ್ರಿಂದ ದೊಕೊಮೊ ಏನನ್ನು ಇಲ್ಲ ಎಲ್ಲಿಗೂ ಡ್ಯಾಶ್ ಕನ್ನಡದಲ್ಲಿ ಎಲ್ಲಿಗೂ ಹೋಗಲ್ಲ ಅಂತ. ಹೋಗಲ್ಲ ಇಲ್ಲ ಹೋಗ ಬಯಸಲ್ಲ. ಇವೆರಡಲ್ಲಿ ಯಾವ್ದು ಹೇಳ್ತೀರಾ? ಎರಡು ಹೇಳ್ಬೋದು. ಬಟ್ ಈ ಚಾಪ್ಟ್ರಲ್ಲಿ ನಿಮಗೆ ಯಾವ್ದು ಹೇಳಿದರೆ ಹೋಗ ಬಯಸಲ್ಲ. ಈ ಚಾಪ್ಟ್ರಲ್ಲಿ ನಿಮಗೆ ಈ ಥರ ಕಲೆ ಕೇಳಿದ್ದಾರೆ. ಆಸೆ ವ್ಯಕ್ತಪಡಿಸೋದು. ಆಸೆ ವ್ಯಕ್ತನ ಜಾಪನೀಸಲ್ಲಿ ದೊಕೊಮೊ ಇಕಿತಾಯಿ ದೆಸ್. ಅಂದರೆ ಹೋಗ ಬಯಸ್ತೀನಿ ಅಂತ. ಎಲ್ಲಿಗೂ ಹೋಗ ಬಯಸ್ತೀನಿ ನಾ ಹಂಗೆ ಹೇಳಕ್ ಬರಲ್ಲ. ಬಯಸಲ್ಲ. ಇಕಿಮಸೆನ್ ದೆಸ್ ಅಲ್ಲ, ಇಕ್ಕಿತಾಯಿ ಇದೆ ಅಲ್ವಾ, ಇದನ್ನ ಈ ತೆಗಿಬೇಕು. ನೆಗೆಟಿವ್ ಹೆಂಗೆ ಮಾಡೋದಂದ್ರೆ ಹೋಗ ಬಯಸಲ್ಲ ಅನ್ನೋದನ್ನ ಈ ತೆಗೆದು ಕುನಾಯ್. ಎಸ್, ಈಗ ಹೇಳಿ. ಇಕಿ ಕುನಾಯ್ದೆಸ್. ಇಕ್ಕಿತಾ ಕುನಾಯ್ದೆಸ್. ಸೊ ಎಲ್ಲಿಗೂ ಹೋಗ ಬಯಸಲ್ಲ. ಯಾಕೆ ಹೋಗಲ್ಲ? ಯಾಕೆ ಎಲ್ಲಿಗೂ ಹೋಗ ಬಯಸಲ್ಲ ನೀವು? ಶೆಕೆ ಇರೋದು. ಸಮರ್ ಅಲ್ಲ, ಶೆಕೆ ಇರೋದ್ರಿಂದ. ಬಿಸಿಲು ಹೊರಗಡೆ ಹೋಗಕ್ಕೆ ಇಷ್ಟ ಅಲ್ಲ ನಿಮಗೀಗ. ಮಧ್ಯಾಹ್ನ ಮಠ 12 ಗಂಟೆ ಬಿಸಿಲು. ಅತ್ಸುಯಿ ದೆಸ್ಕರ ದೊಕೊಮೊ ಇಕ್ಕಿತಾಯ್. ಎಸ್. ನೆಕ್ಸ್ಟ್ ಕಲ್ಲೇಶನ್ ಆಯಿತು. ಚೈತ್ರ ಸರ್. ಹಿರುಗೋಹಾನ್ ಓ ತಬೆಮಾಸ್. ಮಧ್ಯಾಹ್ನದ ಊಟವನ್ನು ಮಾಡ್ತೀನಿ. ಎಸ್, ಮಧ್ಯಾಹ್ನದ ಊಟವನ್ನು ಮಾಡ್ತೀನಿ. ಸೊ ಇಲ್ಲಿ ನಿಮ್ಮದು ಏಜೆಂಟ್, ಇಲ್ಲಿವರೆಗೂ ಕಲ್ತಿರೋ ಏಜೆಂಟು ನಿಮಗೆ ಎಷ್ಟು ಅರ್ಥ ಆಗಿದೆ ಚೆಕ್ ಮಾಡ್ತಿದ್ದಾರೆ. ಬನ್ನಿ, ನಿಮಗೆ ಈಸಿ ಸಿಕ್ತು ಮಾಡಿಬಿಟ್ರಿ. ಓಕೆ, ಹರ್ಷಿತಾ ಸರ್. ವತಾಶಿ ವ ಉಚಿ ಡ್ಯಾಶ್ ಉಶಿ ದೆಸ್. ಇದು ಈಸಿ. ವತಾಶಿ ವ ನನಗೆ, ಊಕಿ ದೊಡ್ಡದು, ಉಚಿ ಮನೆ ದೊಡ್ಡ ಮನೆ, ಓಶಿ ದೆಸ್ ಬೇಕಾಗಿರೋದ್ರಿಂದ ಅಥವಾ ಬೇಕು ಅಲ್ಲ, ಇರೋದ್ರಿಂದ ಕರ ಇಲ್ಲ ಇಲ್ಲಿ.
ಬೇಕು ಥರ ಅಷ್ಟೇ. ಇಲ್ಲ. ಹಾಂ ಬೇಕು. ಹಾಂ ನನಗೆ ದೊಡ್ಡ ಮನೆ ಬೇಕು. ಹಾಂ ಇಲ್ಲಿ ಯಾವ್ದು ಏನಾಗುತ್ತೆ ಇಲ್ಲಿ ಉಚಿ ಯಾವ ವತಾಶಿವ ಏಜೆಂಟ್ ಓಕೆ ಯಾವ ಏಜೆಂಟ್? ಉಚ್ಚಿ ಯಾವುದು ಬರಲ್ಲ ಅನ್ಸುತ್ತೆ. ನೋಡಿ ನಮ್ಮ ಕನ್ನಡದಲ್ಲಿ ಬರಲ್ಲ, ಆದರೆ ಜಾಪನೀಸಲ್ಲಿ ಬರುತ್ತೆ. ಅದು ಗ. ಉಚಿಗ ಹೊಶಿದೆಸ್, ಒಕಾನೆಗ ಹೊಶಿದೆಸ್. ಓಕೆನಾ? ಉಚ್ಚಿಗ ಹಾಂ. ಸೊ ಅವರು ಅದೇ ಯಾವ್ದು ಬೇಕು ಅಂತಾರೋ ಅದಕ್ಕೆ ಗಾ ಸೇರಿಸ್ತಾರೆ. ಉಚಿಗ ಹೊಶಿದೆಸ್, ಒಕಾನೆಗ ಹೊಶಿದೆಸ್, ಕನೋಜಗ ಹೊಶಿದೆಸ್. ಓಕೆನಾ? ಅರ್ಥ ಸರ್? ಹಾ ಓಕೆ ಸರ್. ಹಾಂ ಇದೆ ಬಿಟ್ಕೊಳ್ಳಿ. ನೋಟ್ ಮಾಡ್ಕೋತೀನಿ. ಹಾಂ ಗಾ ಹೊಶಿದೆಸ್. ಹೈ ಕಲೆ ಸರ್. ಒನಕಾಗ ಹಾಂ ಇಪ್ಪೈದೆಸ್ ಇಪ್ಪೈದೆಸ್ಕರ ಹಾಂ ನಾನಿ ಮೋ ಆದ್ದರಿಂದ ತಬೆತ ಕುನಾಯಿದೆಸ್. ಓಹ್ ಒಂದೇ ಹೊಡ್ತದಲ್ಲಿ ಹೇಳ್ಬಿಟ್ರಿ ನೀವು ಎಲ್ಲಾನು ಸರಿಯಾಗಿ. ಹೈ ಅಂದ್ರೆ ಹೊಟ್ಟೆ ಫುಲ್ ಆಗಿರೋದ್ರಿಂದ ಏನನ್ನು ಅಂತ ಇತ್ತಲ್ಲ, ನೂ ಇದ್ರೆ ಮೋ ಅಂತ ಬರುತ್ತಲ್ಲ ಸಂಜೆ, ಅದಕ್ಕೆ ಎಕ್ಸಾಕ್ಟ್ಲಿ ಅಷ್ಟೇ ನೋಡಿ. ಇದು ಗ ಇದ್ದಿದ್ದು ಗೆಸ್ ಮಾಡಿದೆ, ಆದ್ರೆ ಮೋ ಪಕ್ಕ ಗೊತ್ತು. ಇದು ನೋಡಿ, ಇದು ಇಪ್ಪಾಯಿ ಅನ್ನೋದು ಇದನ್ನು ಬಣ್ಣಿಸ್ತಾ ಇದೆ ಒನಕನ. ಒನಕಾಗ ಇಪ್ಪಾಯಿದೆಸ್ಕರ, ಹೊಟ್ಟೆ ತುಂಬಿರೋದ್ರಿಂದ ಒನಕಾಗ ಇಪ್ಪಾಯಿದೆಸ್ಕರ ಏನಂತೆ, ನಾನಿಮೋ ತಬೆದ ಕುನಾಯಿದೆಸ್, ಏನನ್ನು ತಿನ್ನ ಬಯಸಲ್ಲ. ಸೂಪರ್, ಗುಡ್ ಒನ್ ಸಾಗರ್ ಸರ್. ಆ ಥರ ಗೆಸ್ ಮಾಡಬೇಕು. ಹೈ ಕ್ಯೋತೋನು ದಾಯಿಗಕ್ಕು ಡ್ಯಾಶ್ ಡ್ಯಾಶ್ ಹಂಗೆ ಮುಂದೋದಿ. ಬಿಜುತ್ಸು ಡ್ಯಾಶ್ ಬೆಂಕ್ಯೋ ಶಿಮಾಸ್. ನೋಡಿ ಎಲ್ಲ ಕಾನ್ಸಂಟ್ರೇಟ್ ಮಾಡಿದ್ದು ಭಾಳ ಇಂಪಾರ್ಟೆಂಟ್ ಇದು. ಹಾಂ ಹೈ ನೋಡಿ, ಇವ್ರು ಯಾವ ಥರ ಯೋಚನೆ ಮಾಡಿ ಉತ್ತರ ಕೊಡ್ತಾರೆ ಅಂತ. ಹಾಂ ಸಾಗರ್ ಸರ್. ಕ್ಯೋತೋನು ದಾಯಿಗಕ್ಕುವೆ ಏನಾ? ಹಾಂ ಓಕೆ. ಬಿಜುತ್ಸುನಿ ಬೆಂಕ್ಯೋ ಶಿಮಾಸ್. ಓಕೆ, ನೀವು ಈ ಥರ ಹೇಳಿದಿರಾ? ನೋಡಿ ಕನ್ನಡದಲ್ಲಿ ಹೇಳ್ತೀನಿ. ಕ್ಯೋತೋನೋ ದಾಯಿಗಕ್ಕು. ಕ್ಯೋತೋದು ದಾಯಿಗಕ್ಕು ಅಂದರೆ ಏನಪ್ಪ? ವಿಶ್ವವಿದ್ಯಾಲಯಗೆ. ಓಕೆ, ಬಿಜಿತ್ಸುನಿ ಆರ್ಟ್ಗೆ ಓದ್ತೀನಿ ಅಂತ. ಏನಾದ್ರು ಅರ್ಥ ಆಯ್ತಾ ನೋಡಿ? ಅಲ್ಲಿನ ವಿಶ್ವವಿದ್ಯಾಲಯಗೆ ಇದಕ್ಕೆ ಓದ್ತೀನಿ. ಅರ್ಥನೇ ಇಲ್ಲ ಇಲ್ಲಿ. ಬಿಜುತ್ಸುವೋ ಬೆಂಕ್ಯೋ ಶಿಮಾಸ್. ಬಂತು ಈಗ ಒಂದು ಅರ್ಥ. ಏನು? ಆರ್ಟ್ನ ಓದ್ತೀನಿ, ಸ್ಟಡಿ ಮಾಡ್ತೀನಿ. ಸೂಪರ್, ಆರ್ಟನ್ನು ಓದ್ತೀನಿ. ಇಲ್ಲಿ ಏನಿರ್ಬೋದು? ಇಲ್ಲಿ ಸ್ಥಳ ಇದೆ. ಕ್ಯೋತೋ ದಾಯಿಗಕ್ಕುನಿ. ನೋಡಿ ಇಲ್ಲಿ ಓದ್ತೀನಿ ಅಲ್ವಾ, ಎಲ್ಲಿ ಓದ್ತೀರಾ ಅಂತ ಹೇಳಬೇಕು. ಎಲ್ಲಿ ಅನ್ನೋಕ್ಕೆ ದೇ ಅಂತ ಬರುತ್ತೆ ಅಲ್ವಾ? ಕ್ಯೋತೋನು ದಾಯಿಗಕ್ಕುದೆ ಹಾಂ, ಬಿಜುತ್ಸುವೋ ಬೆಂಕ್ಯೋ ಶಿಮಾಸ್. ಸೂಪರ್. ಇಲ್ಲಿ ಇದನ್ನು ಮಾಡ್ತೀನಿ ಅಷ್ಟೇ. ಇಲ್ಲಿ ಅಂದರೆ ಯಾವುದು? ಕ್ಯೋತೋನೋ ದಾಯಿಗಕ್ಕು. ಹಾಂ, ಇಲ್ಲಿ ಕ್ಯೋತೋನೋ ದಾಯಿಗಕ್ಕುದೇ ಬಿಜಿತ್ಸು, ಏನನ್ನ? ಆರ್ಟನ್ನು ಓದ್ತೀನಿ ಬೆಂಕ್ಯೋ ಶಿಮಾಸ್. ಇಷ್ಟೇ. ಸೊ ನೀವು ಫಸ್ಟು ಜಪನೀಸಲ್ಲಿ ಮಾಡಿಬಿಡ್ತೀರಾ, ಆಮೇಲೆ ಕನ್ನಡದಲ್ಲಿ ಹೇಳ್ತೀರಾ. ಅವಾಗ ಏನೋ ಒಂದು ಅನಿಸುತ್ತೆ, ಆವಾಗ ಮತ್ತೆ ನೀವು ಕನ್ನಡದಿಂದ ಜಪನೀಸಿಗೆ ಬರಬೇಕು. ಇಲ್ಲ ನಾನು ಅದು ಸಜೆಸ್ಟ್ ಮಾಡೋದು ಫಸ್ಟು ಒಂದ್ಸಲಿ ಫುಲ್ ಓದಿ, ಆಮೇಲೆ ಏನು ಅರ್ಥ ಆಗುತ್ತೆ ಅಂತ ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ರೆಪ್ಲಿಕೇಟ್ ಮಾಡಿ, ಆಮೇಲೆ ಜಪನೀಸಿಗೆ ಬನ್ನಿ. ಹಾಂ ಸುಮನ್ ಸರ್. ನಿಯೋನ್ ಎ ಕೈಸೈನೋ ಬೆಂಕ್ಯೋನಿ ಇಕಿಮಷ್ಟ. ಓಹ್, ಇವರು ಒಂದೇ ಅರ್ಥ ಹೇಳಿದ್ರೆ. ಹಾಂ, ಅರ್ಥ? ನೀವು ಜಪಾನ್ಗೆ ಎಕನಾಮಿಕ್ಸ್ ಓದೋದಕ್ಕೆ ಹೋಗಿದ್ದೆ. ಬಂದೆ ಕಿಮಸ್ತ. ಸಾರಿ. ಎಸ್, ನಿಹೋ ಎ ಕೇಸೈನೋ ಬೆಂಕ್ಯೋನಿ ಕಿಮಸ್ತ. ಜಪಾನ್ಗೆ ಏನಂತಾರೆ, ಎಕನಾಮಿಕ್ನ ಅಭ್ಯಾಸಕ್ಕೆ ಬಂದೆ. ರಘು ಸರ್. ಅನೋ ಕಿಸೆತನ್ನಿ ಹಾಂ ಎಸ್ ಐರಿ ಮಸಿನ್ಕ. ಎಸ್, ಅರ್ಥ? ಆ ಕಾಫಿ ಶಾಪ್ಗೆ ಹೋಗೋಣ. ಅಲ್ಲಿಗೆ ಗೇರದಿಂದ ನೀ ಬಂತು. ಎಸ್ ಎಷ್ಟಿದೆಯಲ್ಲ ಟೈಮ್ ಇದೆಯಲ್ಲ, ಸರಿ ಸ್ಟಕ್ ಆಯ್ತು. ಒಂದು ನಿಮಿಷ.
ಹಾಂ, ಇದು ಚೆನ್ನಾಗಿದೆ. ಎಸ್. ಕಲ್ಲೈಸಾನ್. Hi, Sansi. ಹ್ಞೂ Toshokan A, Hon O dash ni Ikimas. Toshokan ಅಂದ್ರೆ ಅಲ್ಲ ಲೈಬ್ರರಿಗೆ. ಇದು ಮೇಲೆ ಫಸ್ಟ್ನೇದು. ಓಕೆ. ಕಿಸ್ಸತೆನ್ ಎ ಹಾಂ ಕೋಬೆಒ ಕಿಸ್ಸತೆನ್ ಎ ಕೋಬೆಒ ಹಾಂ ನೋಮಿ ಡ್ಯಾಶ್ ನಿ ಇಕಿಮಸ್. ಹಾಂ ಕಿಸ್ಸತೆನ್ ಅಂದ್ರೆ ಕಾಫಿ ಶಾಪ್ಗೆ ಹಾಂ. ಕೋಬೆ ಕೋಬೆ ಅಂದರೆ ಅದೊಂದು ಸ್ಥಳ. ನೀವು ಹಾಂ ಸ್ಥಳನ ಕುಡಿಯೋಕ್ಕೆ ಸಾರಿ, ನೀವು ಹೇಳಿ ಫಸ್ಟ್. ಹಾಂ ಕಿಸ್ಸತೆನ್ ಕೋಬೆ ಕೋಬೆಯನ್ನು ಹಾಂ ನಮ್ಮಿ ಕುಡಿಯೋಕೆ ಹೋಗ್ತೀನಿ. ಹಾಂ. ಇದು ಕೋಬೆ ಅಲ್ಲ, ಕೋಹಿ. ಕೋಹಿ. ಕಥಕನ. ಓಕೆ. ಕಾಫಿಯನ್ನು ಕುಡಿಯೋಕ್ಕೆ ಹೋಗ್ತೀನಿ. ಕಾಫಿಯನ್ನು ಹ್ಞೂ ಕಾಫಿ ಶಾಪ್ಗೆ ಕಾಫಿಯನ್ನು ಕುಡಿಯೋಕೆ ಹೋಗ್ತೀನಿ. ಎಸ್. ಓಕೆ, ಸುವನ್ ಸರ್. ತೊಷಕಾನ್ ಎ ಓನ್ ಓ ಕರೀನಿ ಇಕಿಮಸ್. ಎಸ್, ಸೂಪರ್. ಅರ್ಥ? ಲೈಬ್ರರಿಗೆ ಬುಕ್ ಅನ್ನು ಬಾರೋ ಮಾಡಲು ಹೋಗಿದ್ದೆ. ಹಾಂ, ಇಕಿಮಸ್ ಹೋಗ್ತೀನಿ. ಹೋಗ್ತೀನಿ. ಇಕಿಮಸ್ ಅಲ್ಲ. ಹಾಂ, ಸಾಗ ಸರ್. ಯುಬಿನ್ ಕ್ಯೋಕುವೆ ಕಿತ್ತೆವು ಹಾಂ ಕಿತ್ತೆವು ಹಾಂ. ಕಾಯಿನಿ ಇಕಿಮಸ್ತ. ಓಹ್, ಸೂಪರ್. ಅರ್ಥ? ಪೋಸ್ಟ್ ಆಫೀಸ್ಗೆ ಸ್ಟ್ಯಾಂಪ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತೀನಿ. ಎಸ್, ಖರೀದಿ ಮಾಡೋಕ್ಕೆ ಹೋದೆ. ಇಕಿಮಸ್ತ. ಅದೇ ಹಾಂ, ರಘು ಸರ್. ದಿಪಾತೋಯೆ ಡ್ಯಾಶ್ ನಿ ಇಕಿತಾ ಇದ್ದೆಸ್. ಹಾಂ ಡಿಪಾರ್ಟ್ಮೆಂಟ್ಗೆ ಏನಕ್ಕೆ ಹೋಗ ಬಯಸ್ತೀರಾ? ಹಾಂ, ಏನನ್ನು ಡ್ಯಾಶ್ ಏನಕ್ಕೆ. ಹಾಂ, ಬಟ್ ಆದರೆ ಇಲ್ಲಿ ಕೊಟ್ಟಿದ್ದಾರೆ ಏನಕ್ಕೆ ಅಂತ. ಹಾಂ, ಡೆಪಾತ್ ಅಂದರೆ ದಿಪಾತೋಯೆ ಗೊತ್ತಾ? ಡೆಪಾತ್ ಅಂದರೆ ಏನು ಅಂತ? ಡೆಪಾತೋ ದಿನಸಿ ದಿಪಾತೋ ಅಂಗಡಿ, ಅಂದ್ರೆ ಸೂಪರ್ ಮಾರ್ಕೆಟ್. ಓಕೆ. ಸೂಪರ್ ಮಾರ್ಕೆಟ್ ದಿನಸಿ ಅಂಗಡಿ. ಹಾಂ, ಅಲ್ಲಿಗೇನಕ್ಕೆ ಹೋಗ್ತೀರಾ? ದಿಪಾತೋಯೆ ಉದ್ದೇಶ. ಅಂದ್ರೆ ಶಾಪಿಂಗ್. ಹಾಂ, ಎಲ್ಲಿದೆ ಎಲ್ಲಾದರೂ ವರ್ಡ್ ಅದು? ಆ ವರ್ಬ್ ಇದೆಯಾ? ಆ ಕ್ರಿಯಾಪದ ಇದೆಯಾ ಎಲ್ಲಾದರೂ? ಕಾಯಿಮನೋ ಎಸ್, ಕಾಯಿಮನೋ. ಕಾಯಿಮನೋ ಶಿಮಸ್, ಶಾಪಿಂಗ್ ಮಾಡ್ತೀನಿ. ದಿಪಾತೋಯೆ ಕಾಯಿಮನೋ ಶಿಮಸ್. ಹಾಂ, ಹೇಳೀಗ. ದಿಪಾತೋಯೆ ಹಾಂ ಕಾಯಿಮನೋ ನಿ ಹಾಂ ಇಕಿತಾ ಇದ್ದೆಸ್. ಎಸ್, ಅರ್ಥ? ಕಾಯಿಮನೋನಿ ಸೂಪರ್ ಮಾರ್ಕೆಟ್ಗೆ ಹಾಂ, ಶಾಪಿಂಗ್ಗೆ ಹೋಗ ಬಯಸ್ತೀನಿ. ಹೋಗ ಬಯಸ್ತೀನಿ. ಎಸ್, ಚೈತ್ರ ಸರ್. ಅತ್ಸುಯಿ ದೆಸ್ಕರ ಪೂರುವೆ ಒಯೋಗಿನಿ ಇಕಿಮಾಶೋ. ಕಿಮಾಶೋ. ಹ್ಞೂ ಬಿಸಿಲಿರೋದ್ರಿಂದ ಹಾಂ ಸ್ವಿಮ್ಮಿಂಗ್ ಪೂಲ್ಗೆ ಹಾಂ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗೋಣ. ಎಸ್, ಅಷ್ಟೇ. ಅತ್ಸುಯಿದೆಸ್ಕರ ಪೂರ್ವೆ ಒಯೋಗಿನಿ ಇಕಿಮಾಶೋ. ಬಿಸಿಲಿರೋದ್ರಿಂದ ಅಲ್ಲಿಗೆ ಈಜೋಡಕ್ಕೆ ಹೋಗೋಣ. ಹರ್ಷಿತಾ ಸರ್. ನಿಹೋನ್ ನಿ ಹ್ಞೂ ಇಚ್ಚಿನೆನ್ ಹ್ಞೂ ಇಕಿಮಸ್ಕರ. ಇಕಿಮಸ. ಸಾರಿ, ಒಂದೊಂದು ನಿಧಾನಕ್ಕೆ. ಹೈ. ಇಮಸ್ಕರ ಹ್ಞೂ ಶುಕು ಜೋ ಶಿ ಅಲ್ಲ, ಶುಕುಶೋ. ಶಿ ಶಿಯಾ. ಓ, ಸೆಪ್ರೇಟ್. ಶಿಯಾಕು ಅಲ್ವಾ? ಶೋ. ಸೆಪ್ರೇಟ್ ಅಲ್ವಾ? ಹಾಂ, ಹೇಳಿ. ಶಿಯಾಕ್ಷೋ. ಶಿಯಾಕ್ಷೋಯೆ ಹಾಂ, ಡ್ಯಾಶ್ ನಿ ಇಕಿಮಸ್. ಅರ್ಥ?
ನಿಹೋನ್ ನಿ ಇಚಿನೆನ್ ಇಮಸ್ಕರ. ಹ್ಞೂ ಜಾಪನೀಸ್ ನಿಯೋನ್ ಅಂದರೆ ಜಪಾನ್ ಹಾಂ ಜಪಾನ್ ಹ್ಞೂ ನಿಯೋನ್ನಿ ಇಮಸ್ಕರ. ಜಪಾನಲ್ಲಿ ಜಪಾನ್ನಲ್ಲಿ ಇಚಿನೆನ್ ಇಚಿನೆನ್ 1 ವರ್ಷ 1 ವರ್ಷ ಇರೋದ್ರಿಂದ ಇರೋದ್ರಿಂದ 1 ವರ್ಷದಿಂದ ಏನಂತೆ? ಹ್ಞೂ ಶಿಯಾಕುಶೋ ಶಿಯಾಕುಶನ ಗೊತ್ತಾ? ವಾರ್ಡ್ ಆಫೀಸು. ಶಿಯಾಕುಶೋ ವರ್ಡ್ ಆಫೀಸ್ಗೆ ಹಾಂ ಈಗ ಹೇಳಿ. ಹ್ಞೂ ಉದ್ದೇಶ ನಿಮ್ಮದು. ಗೈ ಗೋಕು ಜಿನ್ ಹ್ಞೂ ತೊರೋಕುವೋ ಇದು ದೀರ್ಘಾಕ್ಷರ ತೋರೋಕು. ತೋರೋಕು ಹ್ಞೂ ತೋರೋಕುವೋ ಶಿರಿ ಇಕಿಮಸ್. ಸೂಪರ್. ಎಸ್ ಇನ್ನೊಂದ್ಸಲ ಹೇಳಿ. ಹಾಂ ಗೈಗಾಕು ಹಾಂ ಜಿನ್ ತೊರೋಕುವೋ ಹಾಂ ಶಿರಿ ಇಕಿಮಸ್. ಎಸ್ ಗಾಯ್ಕೊಕು ರೋಕು ಓ ಶಿನಿ ಇಕಿಮಸ್. ಫಾರಿನ್ ರಿಜಿಸ್ಟ್ರೇಷನನ್ನು ಮಾಡೋಕ್ಕೆ ಹೋಗ್ತೀನಿ ಹಂಗಾದ್ರೆ ಹೇಳ್ಬೋದು. ಇಲ್ಲ ಗಾಯ್ಕೊಕು ರೋಕು ನಿ ಇಕಿಮಸ್, ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ. ರಿಜಿಸ್ಟ್ರೇಷನನ್ನು ಮಾಡೋಕ್ಕೆ ಹೋಗ್ತೀನಿ, ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ, ಎರಡೂ ಒಂದೇ ಅರ್ಥ. ಆದರೆ ಬೇರೆ ಬೇರೆ ರೀತಿ ಹೇಳೋದು. ನೋಟಿದ್ಯಾ ಅಶೋಕ್? ಇಲ್ಲ ಸರ್. ಇದು ಭಾಳ ಕನ್ಫ್ಯೂಸಿಂಗ್ ಚಾಪ್ಟರ್ ಅನ್ಸುತ್ತೆ ನಿಮಗೆ ಅಲ್ಲ? ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಅಲ್ಲಿ ಇನ್ನೂ ಇದೆಯಾ ಕನ್ಫ್ಯೂಷನು? ಇಲ್ಲ ಅದೇ ಕನ್ನಡ ಇಲ್ಲಿ- ಹಾಂ ಹೇಳಿ, ಸಾರಿ. ಇಲ್ಲಿ ಮೇಲೆ ಅವಾಗಲೇ ಸಾಗರ್ ಸಾನ್ ಅವ್ರು ಮಾಡಿದ್ರಲ್ಲ ಫೋರ್ತ್ ಸಾಗರ್ Fourth. ಸೆಕೆಂಡ್ ಅಂತ. ಇದಲ್ಲ, ಇದ್ರ ಮೇಲೆದು ಫೋರ್ತ್ Fourth. ಎಕ್ಸರ್ಸೈಸ್. ಎಸ್. ಹಾಂ ಇದಲ್ಲೇನು? ಇದಲ್ಲ, ಫೋರ್ತ್ ಮೇನ್. ಓ ಫೋರ್ತ್ ಮೇನ್. ಹಾಂ ಫೋರ್ತ್ ಮೇನ್ ಅಲ್ಲಿ ಥರ್ಡ್ ಒನ್. ಸೊ ಇಲ್ಲಿ ಹ್ಞೂ ಹೇ ಹೇಳ್ಬೇಕಾ ಅಥವಾ ದೇ ಹೇಳ್ಬೇಕಾ ಸೆನ್ಸ? ನನ್ಗೆ ಇದು ಅವಾಗ್ಲೇ ನೀವೇನೋ ಎಕ್ಸ್ಪ್ಲೇನ್ ಮಾಡಿದ್ರಿ, ಮಿಸ್ ನೋಡಿ. ಆಯ್ತು. ನೋಡಿ, ಬಿಜುತ್ಸುವೋ ಬೆಂಕ್ಯೋಶಿಮಸ್. ಇದು ಅರ್ಥ ಆಯ್ತು ನಿಮಗೆ? ಬಿಜುತ್ಸುವೋ ಬೆಂಕ್ಯೋಶಿಮಸ್ ಇದು ಅರ್ಥ ಆಯ್ತು. ಏನು ಹೇಳಿದು? ಬಿಜುತ್ಸು ಅಂದರೆ ಆರ್ಟ್. ಆರ್ಟ್ ಗ್ಯಾಲರಿಗೆ ಗ್ಯಾಲರಿ ಅಲ್ಲ ಇದು. ಆರ್ಟ್ ಅನ್ನು ಕಲಿಯೋಕೆ ಹೋಗ್ತೀನಿ. ಕಲಿಯಕ್ಕೆ ಹೋಗ್ತೀನಲ್ಲ. ಬೆಂಕ್ಯೋಶಿಮಸ್ ಅಂದರೆ ಬೆಂಕ್ಯೋಶಿ ಸಿಂಪಲ್. ಬೆಂಕ್ಯೋಶಿಮಸ್ ಅಭ್ಯಾಸ ಮಾಡ್ತೀನಿ, ಇಲ್ಲ ಕಲಿತೀನಿ. ಕಲಿತೀನಿ. ಹೋಗ್ತೀನಿ ಅಂದರೆ ಅದು ಇಕಿಮಸ್ ಅಂತ. ಎಲ್ಲಿ ಇಲ್ಲ, ಇಲ್ಲಿ ವರ್ಡ್ ಒಂದೇ ಕ್ರಿಯಾಪದ ಇರೋದು. ಬೆಂಕ್ಯೋಶಿಮಸ್ ಓದ್ತೀನಿ, ಅಭ್ಯಾಸ ಮಾಡ್ತೀನಿ. ಏನನ್ನು ಅಭ್ಯಾಸ ಮಾಡ್ತೀನಿ? ಬಿಜುತ್ಸುವೋ ಅಭ್ಯಾಸ ಮಾಡ್ತೀನಿ, ಆರ್ಟನ್ನು ಅಭ್ಯಾಸ ಮಾಡ್ತೀನಿ. ಈಗ ಎಲ್ಲಿ ಅಂತ ಹೇಳಬೇಕು. ಅಭ್ಯಾಸ ಮಾಡ್ತೀರಾ ಸರಿ, ಎಲ್ಲಿ ಅಂತ ಹೇಳಬೇಕಲ್ಲ. ಅದನ್ನು ಜಾಪನೀಸಲ್ಲಿ ದೇ ಮುಖ ಅಂತ ಹೇಳ್ತಾರೆ. ದೇ ಅಲ್ಲಿ. ಕ್ಯೋತೋನೋ ದಾಯಿಗಕುದೆ ಶಿಮಸ್. ಎಲ್ಲಿ? ಕ್ಯೋತೋದು ವಿಶ್ವವಿದ್ಯಾಲಯದಲ್ಲಿ ಇದನ್ನು ಮಾಡ್ತೀನಿ. ಸೊ ಎ ಹಾಕಿದಾಗ ಏನಾಗುತ್ತೆ ನೋಡಿ, ಕ್ಯೋತೋ ಎ ದಾಯಿಗಕು ಎ ಅಂದರೆ ಕ್ಯೋತೋದ ವಿಶ್ವವಿದ್ಯಾಲಯಗೆ. ಈಗೇನು ಮಾಡಬೇಕು? ಅಲ್ಲಿಗೆ ಏನು ಮಾಡ್ತೀರಾ? ಇದನ್ನು ಅಭ್ಯಾಸ ಮಾಡೋಕ್ಕೆ ಹೋಗ್ತೀರಾ. ತಾಳಿ ಒಂದ್ಸಲಿ ಬರಿತೀನಿ. ಕ್ಯೋತೋ ಎ ಇಲ್ಲಿಗೆ ಅಲ್ಲ, ಸಾರಿ, ಕ್ಯೋತೋನೋ ದಾಯಿಗಕು ಎ ದೊಡ್ಡದು ಮಾಡ್ತೀನಿ. ಓಕೆ ಓಕೆ. ಎ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಬಂತ. ಕ್ಯೋತೋನೋ ದಾಯಿಗಕು ಎ, ಕ್ಯೋತೋದು ವಿಶ್ವವಿದ್ಯಾಲಯಗೆ. ಬಿಜುತ್ಸುವೋ ಇದನ್ನು ಅಭ್ಯಾಸ ಮಾಡೋಕ್ಕೆ. ಬೆಂಕ್ಯೋಶಿನಿ ಇಕಿಮಸ್ ಹಿಂಗಾಗುತ್ತೆ ಎ ಬಂದಾಗ. ಹಿಂಗಾಗುತ್ತೆ. ಇಲ್ಲ ನೀವು ಬರೀ ಅದು ನಿಮ್ಮದು ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಾ. ಇಲ್ಲ ಈ ಥರ ಹೇಳ್ಬೋದು. ಕ್ಯೋತೋನೋ ದಾಯಿಗಕುವೆ ಬಿಜುತ್ಸುವೋ ಬೆಂಕ್ಯೋಶಿಮಸ್. ಸರಿ, ತಪ್ಪಾರ್ದೆ. ಅಲ್ಲ ದೇ. ಸೊ ಇಲ್ಲಿ ಇದನ್ನು ಮಾಡ್ತೀನಿ.
ನೋಡಿ ಏನಾದ್ರು ವ್ಯತ್ಯಾಸ ಇದೆಯಾ ಮೇಲೆ ಅದಕ್ಕೆ ಇದಕ್ಕೆ ಅರ್ಥ? ಇಲ್ಲಿ ಇದು ಮಾಡ್ತೀನಿ, ಇದು ಮಾಡೋಕ್ಕೆ ಹೋಗ್ತೀನಿ, ಸೇಮ್ ಕನ್ನಡ. ಯಾವ ಥರ ತೊಗೊತೀರ ಅರ್ಥ ನೀವು ಬಿಟ್ಟಿದ್ದು. ಸೊ ಅಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ, ಅಲ್ಲಿ ಇದನ್ನು ಮಾಡ್ತೀನಿ. ಕನ್ನಡದ ಎರಡು ಥರನೂ ಹೇಳ್ಬೋದು. ಸೊ ಜಪನೀಸಲ್ಲಿ ಅದೇ ಥರ ಇದೆ. ನಿಮ್ಮ ಚಾಯ್ಸು. ಓಕೆ ಸೆನ್ಸ್. ಓಕೆ, ಇಲ್ಲಿಗೆ ಅದೇ ಟೈಮ್ ಆಯಿತು. ಸೊ ನಾಳೆ ಲಿಸ್ನಿಂಗ್ ಮಾಡೋಣ, ಮತ್ತಿನ್ನೊಂದು ಪ್ಯಾಸೇಜ್ ಇದೆ ಅದು ಮಾಡೋಣ. ಅಂತ ಹೇಳ್ತಾ ಮುಗಿಸ್ತೀನಿ ಕ್ಲಾಸಿಗೆ. ಒಂದು ಡೌಟ್ ಇದೆಯಾ?